ಹೀಗೆ ನಮ್ಮ ತಾಳಬೆಟ್ಟದ ತಿರುವಲ್ಲಿ ಡೌನ್ ಇಳುಗ್ತಾ ಇದೆ. ಒಂದು ಸನ್ನಿವೇಶ ನೋಡ್ಬಿಟ್ಟು ಗಾಬರಿ ಆಗ್ಬಿಟ್ಟೆ. ಏನು ಗಾಬರಿ, ಏನು ಸನ್ನಿವೇಶ, ಸ್ವಲ್ಪ ಮಾಹಿತಿ ಕೊಡ್ತೀನಿ. ಸೊ ಈ ಮಾಹಿತಿ ಕೊಡ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಸ್ವಲ್ಪ ಚಾಲಕರ ಒಂದು ಸುರಕ್ಷತೆಗೆ ದಯವಿಟ್ಟು ನೋಡ್ರಿ ಹೆಂಗೆ ಬ್ಲಾಸ್ಟ್ ಆಗಿದೆ. ನೋಡಿ ನೋಡಿ ಯಾವ ರೀತಿ ಬ್ಲಾಸ್ಟ್ ಆಗಿದೆ ಅಂದರೆ ನೋಡ್ರಿ, ನಿಮಗೆ ನೇರವಾಗಿ ಕಾಣಿಸ್ತೈತೆ ದೃಶ್ಯ. ಸೊ ದಯವಿಟ್ಟು ಈ ತಿರುವುಗಳಲ್ಲಿ ವಾಹನವನ್ನು ಚಲಿಸ್ಬೇಕಾದ್ರೆ ದಯವಿಟ್ಟು ಬಿ ಕೇರ್ಫುಲ್. ಯಾಕೆಂದರೆ ಈ ರೀತಿ ಡೌನ್ ಇಳುಗುವಾಗ ಏನಾರು ಆಗಿದ್ರೆ ಪರಿಸ್ಥಿತಿ ಏನಾಯ್ತಿತ್ತು ಅಂತಕ್ಕಂಥದ್ದನ್ನ ಗಮನಿಸಿ. ಇನ್ ಕೇಸು ಹತ್ತುವಾಗ ಈ ರೀತಿ ಆಗಿರೋದ್ರಿಂದ ಒಂದು ರೀತಿಯಲ್ಲಿ ಬಚಾವ್ ಅಂತ ಹೇಳೋದಕ್ಕೆ ಬಯಸ್ತೀನಿ. ಟೈರು ಅಷ್ಟೊಂದು ಸೂಕ್ತವಾಗಿಲ್ಲ, ಟೈರ್ ಅಷ್ಟರಲ್ಲೇ ಎಲ್ಲ ಸವದೋಗಿದೆ. ಅದಕ್ಕೋಸ್ಕರ ನಾನು ಏನು ಮೆಸೇಜ್ ಅಪ್ ಅಂದರೆ, ಚಾಲಕರಿಗೆ ದಯವಿಟ್ಟು ಓನರ್ಗಳು ದಯವಿಟ್ಟು ಅವ್ರಿಗೆ ಒಂದು ವಾಹನದ ಕಡೆ ಹೆಚ್ಚಿನ ಒಲವನ್ನು ನೀಡಿ ಅಂತ ಒಂದು ಮೆಸೇಜ್ ಕೊಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ಈ ರೀತಿ ಆಗಬಾರ್ದು, ಅರ್ಥ ಆಯ್ತಾ? ಯಾಕಂದರೆ ಪಾಪ ಚಾಲಕರು ನಿಮಗೂ ಅಷ್ಟೇ ಫ್ಯಾಮಿಲಿ ಇರ್ತದೆ. ನೋಡಿ, ಈ ರೀತಿ ಆಗಬಾರ್ದು. ಅದಕ್ಕೋಸ್ಕರ ಈ ಸಂದೇಶ, ಇನ್ನೇನು ಇಲ್ಲ, ಬೇರೆ ಏನು ಉದ್ದೇಶ ಏನೂ ಇಲ್ಲ. ಬರ್ತಕ್ಕಂಥವ್ರು ಜೋಪಾನವಾಗಿ ನೋಡಿಕೊಂಡು ಹುಷಾರಾಗಿ ತಮ್ಮ ಒಂದು ವಾಹನ ಸದೃಢವಾಗಿದೆಯಾ ಒಂದ್ಸಲ ಪರಿಶೀಲನೆ ಮಾಡ್ಕೊಳ್ಳಿ ಅಂತ ಒಂದು ಮೆಸೇಜ್ ಕೊಡ್ತಾ ಇದ್ದೀನಪ್ಪ, ಅಷ್ಟೇ, ಬೇರೆ ಏನೂ ಇಲ್ಲ. ಇಷ್ಟು ಹೇಳ್ಬಲ್ಲೆ, ಅದ್ರ ಮೇಲೆ ನಾವೇನು ಹೇಳವ, ಏನು ಹೇಳೋಕ್ಕಲ್ಲ. ಓನರ್ಗಳು ವಿಶೇಷವಾಗಿ ಆ ವಾಹನ ಓನರ್ಗಳಿದೆಲ್ಲ ಒಂದ್ಸಲ ನಿಮ್ಮ ಒಂದು ವಾಹನಗಳನ್ನು ಪರಿಶೀಲನೆ ಮಾಡಿ. ಡ್ರೈವರ್ ಹೇಳ್ತಾರೆ ಅವರು, ಅಣ್ಣ ಈ ಥರ ಟೈರೆಲ್ಲ ಸವದೋಗ್ಬಿಟ್ಟಿದೆ ಅಣ್ಣ, ಹಂಗಾಗದೆ ಹಿಂಗಾಗದೆ ಈ ರೀತಿ ಹೇಳ್ತಾ ಇರ್ತಾರೆ. ಆವಾಗ ನೀವು ಸ್ಪಂದಿಸಿ, ಟೈರ್ ಚೇಂಜ್ ಮಾಡಪ್ಪ, ಆಯಿತು ಸ್ವಲ್ಪ ಗಾಡಿ ಚೆಕ್ ಮಾಡ್ಕಪ್ಪ, ಈ ರೀತಿಯೆಲ್ಲ ಹೇಳ್ಬೇಕು ನೀವು ಓನರ್ಗಳು. ಇಷ್ಟು ಹೇಳ್ತಾ ಇದ್ದೀನಿ, ಇನ್ನೇನೂ ಇಲ್ಲ. ಧನ್ಯವಾದಗಳು.